ಟಿಕೆಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಸ್ವಚ್ಛ ಭಾರತ್ ಕಸದ ಬುಟ್ಟಿ ಇವತ್ತು ನಾವು ಎಲ್ಲ ಹಳ್ಳಿಗಳಿಗೂ ನಗರಗಳಿಗೂ ಈ ಕಸದ ಸಮಸ್ಯೆ ಸುಮಾರು ಇರೋದರಿಂದ ಈ ಬುಟ್ಟಿಯನ್ನು ಇಟ್ಟು ಅವೇರ್ನೆಸ್ ಕೊಡೋಣ ಅಂತ, ಜನಗಳಿಗೆ ಅವೇರ್ನೆಸ್ ಕೊಡೋಣ ಅಂತ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಂದರೆ ಸುಮಾರು ಸಮಸ್ಯೆ, ಕಸದ ಸಮಸ್ಯೆ ಸುಮಾರಿದೆ. ಅದರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಇದು ಅವೇರ್ನೆಸ್ ಕೊಟ್ಟು ಜನಗಳಿಗೆ ಅವೇರ್ನೆಸ್ ಮುಗಿಸೋಣ ಅಂತ ಹೇಳಿ ಟಿಕೆಹಳ್ಳಿ ಗ್ರಾಮ ಪಂಚಾಯತ್ ವತಿಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ಬಂದಿದ್ದೀವಿ. 30 ಮೆಂಬರ್ಗೂ 15 ಲಕ್ಷ ಆಗುತ್ತೆ ಸರ್. 3 ಗಾಡಿ ಆರಾಮಾಗಿ ಕ್ಯಾಶ್ ಆ್ಯಂಡ್ ಕ್ಯಾರಿಯಲ್ಲಿ ಪರ್ಚೇಸ್ ಮಾಡ್ಬೋದು. ನಾವು ಆ ಕ್ಲೀನಿಂಗ್ 15 ಲಕ್ಷ ಕೊಡೋ ಬದಲು ಒಂದೊಂದು ನಗರಕ್ಕೆ ಒಂದೊಂದು ದಿವಸ JCB ಕೊಟ್ಟು 10 ಜನ ಕೂಲಿ ಕೊಟ್ಬಿಟ್ರೆ ಕ್ಲಿಯರ್ ಆಗುತ್ತೆ. ನೀವೇ ಮಾಡಿಸ್ಬೇಡಿ ಪಂಚಾಯತಿ ವತಿಯಿಂದ, ನಾವು ಯಾರು ಮೆಂಬರ್ಸ್ ಕೊಡಬೇಡಿ. ಅದನ್ನು ಬೇಕಾದ್ರೆ ಮೀಟಿಂಗಲ್ಲಿ ಮಾತಾಡೋಣ, ಎಲ್ಲ ಮೆಂಬರ್ಗೂ ರಿಕ್ವೆಸ್ಟ್ ಮಾಡಿದ್ರೆ ಎಲ್ಲ ಒಪ್ತಾರೆ. ಈ 15 ಲಕ್ಷಕ್ಕೂ ಈ ಕ್ಲೀನಿಂಗ್ ಏನು ಕೊಡ್ತಾರೆ ವರ್ಷಕ್ಕೆ 50,000 ಒಂದು ಮೆಂಬರ್ಗೆ, ಅದು ಎಲ್ಲ ಮೆಂಬರ್ಸ್ ಹತ್ರ ನಾವು ಮಾತಾಡೋಣ, ಮೀಟಿಂಗಲ್ಲಿ ಫೈನಲ್ ಮಾಡಿ ಈ 15 ಲಕ್ಷಕ್ಕೆ 3 ಗಾಡಿ ಪರ್ಚೇಸ್ ಮಾಡಿಬಿಟ್ರೆ ನನ್ನ ಅನಿಸಿಕೆ. ದೊಡ್ಡೂರು ಕರ್ಕಮಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇಲ್ಲಿ ಏನು ಮಾಡ್ತಾರೆ, ಸುಮಾರು ಜನ ಬೆಳಗಿನ ಜಾವ 5 ಗಂಟೆ 6 ಗಂಟೆ 7 ಗಂಟೆಗೆ ಮನೆಗಳಿಂದ ಕೆಲಸಕ್ಕೆ ಹೋಗೋಂಥ ಸಮಯದಲ್ಲಿ ಅವ್ರ ಮನೆಯಲ್ಲಿ ಉತ್ಪಾದನೆ ಆಗೋಂಥ ವೇಸ್ಟನ್ನು ತಗೊಬಂದು ಇಲ್ಲೊಂದು ಕಡೆ ರೋಡ್ ಸೈಡು ಬಿಸಾಕಿ ಹೋಗೋಂಥ ಅಭ್ಯಾಸಗಳನ್ನು ಇಟ್ಕೊಂಡಿದ್ದಾರೆ. ಹೀಗಾಗಿ ಸುಮಾರು ಒಂದು 4-5 ಕಡೆ ಈ ಥರ ಒಂದು ಕಸಗಳನ್ನು ಉಡ್ಡಾಕುವಂಥ ಒಂದು ಅಭ್ಯಾಸನ ಮಾಡಿಕೊಂಡು ಅಲ್ಲಿ ಒಂದು ಬ್ಲಾಕ್ ಸ್ಪಾಟ್ಸ್ ಆಗಿ ನಮಗೆ ಅದು ಸಮಸ್ಯೆ ಆಗ್ತಾಯಿದೆ. ಇದನ್ನು ನಾವು ಪಂಚಾಯತವ್ರು ಎಷ್ಟು ಸರಿ ಕ್ಲೀನ್ ಮಾಡಿಸಿದ್ರು ಸಹ ಮತ್ತೆ ಪದೇ ಪದೇ ತಗೊಬಂದು ಅಲ್ಲೇ ಹಾಕುವಂಥ ಅಭ್ಯಾಸ ಇಟ್ಕೊಂಡಿದ್ದಾರೆ. ಅದಕ್ಕೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಮೊನ್ನೆ ಗೋಪಾಲ್ ರೆಡ್ಡಿ ಸರ್ ಅವರೆಲ್ಲ ಮೊನ್ನೆ ಮೀಟಿಂಗಲ್ಲಿ ಚರ್ಚೆ ಮಾಡ್ದಂಗೆ ಇದಕ್ಕೊಂದು ಶಾಶ್ವತವಾಗಿ ಗ್ರಾಮ ಪಂಚಾಯತಿಯಿಂದ ಒಂದು ಪರಿಹಾರ ಮಾಡಬೇಕು ಅಂತೇಳಿ ಈಗಾಗಲೇ ಗ್ರಾಮ ಪಂಚಾಯತಿಯಿಂದ 2 ಕಸ ವಿಲೇವಾರಿ ವಾಹನಗಳು ನಮ್ಮಲ್ಲಿ ಕೆಲಸ ಮಾಡ್ತಿದ್ದಾವೆ. ನಗರ ಪ್ರದೇಶಗಳು ಹೆಚ್ಚಾಗಿರೋದ್ರಿಂದ ಇನ್ನೂ ಒಂದು 2-3 ವಾಹನಗಳು ನಮಗೆ ಅವಶ್ಯಕತೆ ಜಾಸ್ತಿ ಇದೆ. ಅದರಲ್ಲೂ ಟಾಟಾ ಎಸ್ ವಾಹನಗಳಂತೂ ಸಣ್ಣ ವಾಹನಗಳು ತಗೊಂಡಾಗ ಎಲ್ಲ ಬೀದಿಗಳಿಗೂ ಹೋಗಿ ಕಸ ಕಲೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಎಲ್ಲಿ ಯಾರು ಜನ ಬಂದು ಇಲ್ಲಿ KGF ಬರೋವಂಥವ್ರು ಗಾಡಿಗಳಲ್ಲಿ ಕವರ್ಗಳು ಕಟ್ಕೊಬಂದು ಇಲ್ಲೊಂದು ಕಡೆ ಉಡ್ಡೆ ಹಾಕ್ಬಿಟ್ಟು ಹೋಗೋಂಥ ಒಂದು ಹವ್ಯಾಸನ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವು ಶಾಶ್ವತವಾಗಿ ಇಲ್ಲೊಂದು ಪ್ರಕಟಣೆಯನ್ನು ನಾವು ಪಂಚಾಯತಿಯಿಂದ ಕೊಟ್ಟು ಯಾವುದೇ ಕಾರಣಕ್ಕೂ ಇಲ್ಲಿ ಕಸನ ಎಸೆದು ಹೋಗಬಾರ್ದು, ಅವ್ರಿಗೆ ಅವೇರ್ನೆಸ್ ಬರೋಂಥದಕ್ಕೆ ಒಂದು ಡಸ್ಟ್ಬಿನ್ಸನ್ನು ನಾವು ಸಿಂಟೆಕ್ಸ್ ಡಸ್ಟ್ಬಿನ್ಸ್ ಮಾಡಿ ಇಟ್ಟಿದ್ದೀವಿ. ಅದನ್ನು ಮೀರಿ ಸಹ ಅವರು ಡಸ್ಟ್ಬಿನಲ್ಲಿ ಹಾಕದೆ ಗಾಡೀಲಿ ಹೋಗ್ತಾ ಬಿಸಾಕ್ಬಿಟ್ಟು ಹೋಗೋಂಥ ಅಭ್ಯಾಸ ಇಟ್ಕೊಂಡ್ರೆ ನಮ್ಮ ಸ್ವಚ್ಛತಾಗಾರನ್ನ ಮತ್ತು ನಮ್ಮ ಜಲಗಾರನ ಸ್ಟಾಫನ್ನು ನಾವಿಲ್ಲಿ ಅಭ್ಯಾಸ ಆಗೋವರೆಗೂ ಒಂದಷ್ಟು ದಿನ ನಾವು ಸ್ಟಾಫನ್ನ ಅವಾಯ್ಡ್ ಮಾಡ್ತೀವಿ. ಆಯಿತಾ, ಯಾರಾದ್ರೂ ಅದನ್ನು ಮೀರಿ ಬಿಸಾಕ್ಬಿಟ್ಟು ಹೋಗೋಂಥವ್ರನ್ನ ಇಮಿಡಿಯೇಟಾಗಿ ತಡೆದು ಅವ್ರಿಗೆ 500 ರೂಪಾಯಿ ದಂಡ ಹಾಕೋಂಥ ಒಂದು ಪ್ರಾವಿಷನ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಹೆಚ್ಚಾಗಿ ಹೋಟೆಲ್ಗಳು, ಕೋಳಿ ಅಂಗಡಿಗಳು ಮತ್ತು ಈ ಥರದ ಹೋಟೆಲ್ಗಳಿಂದ ಬರೋವಂಥ ಕಸನ ತಗೊಬಂದು ಇಲ್ಲೊಂದು ಕಡೆ ಉಡ್ಡಾಕೋಂಥ ಅಭ್ಯಾಸದಿಂದ ಪ್ರತಿ ಹೋಟೆಲ್ಗೆ ಅಥವಾ ಪ್ರತಿ ಕಮರ್ಷಿಯಲ್ ಅಂಗಡಿಗಳಿಗೆ ನಾವು ಈಗಾಗಲೇ ನೋಟಿಸನ್ನು ಇಶ್ಯೂ ಮಾಡಿದ್ದೀವಿ. ಇನ್ಕ್ಲೂಡಿಂಗ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಸು, ಹೋಟೆಲ್ಸು, ಚಿಕನ್ ಅಂಗಡಿಗಳು, ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾವುದೇ ಕಾರಣಕ್ಕೂ ಕಸ ಎಲ್ಲಂದ್ರೆ ರಾಶಿ ಹಾಕ್ಬಾರ್ದು, ತಗೊಬಂದು ನಿರ್ದಿಷ್ಟವಾಗಿ ನಮ್ಮ ಕಸದ ಗಾಡಿಗೆ ಕೊಡಬೇಕು. ಇಲ್ಲ ಆಗಲಿಲ್ಲ ಅಂದರೆ ನಮ್ಮ ಡಸ್ಟ್ಬಿನ್ಸ್ ಏನಿದೆ ಅದರೊಳಗಡೆ ಡಂಪ್ ಮಾಡಬೇಕು ಅಂತ ಅವರಲ್ಲಿ ಈಗಾಗಲೇ ನೋಟಿಸ್ ಕೊಟ್ಟು ಅವ್ರಿಗೆ ಮನವರಿಕೆ ಮಾಡಿದ್ದೀವಿ.